ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಗ್ರೇಟ್ ಕುಸುಮ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮ ರವಿಸಾಯ್. ನಾನು ಬ್ಯಾಂಗ್ಳೂರಿನ ನಿವಾಸಿ. ಇತ್ತೀಚೆಗಷ್ಟೇ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲಿರಲಿ. ಇವತ್ತು ರಕ್ಷಾ ಬಂಧನದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವರು ನಮ್ಮಣ್ಣ ಗಿರೀಶ್. ಕರೆಂಟ್ಲಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಅಪೇಕ್ಷೆ ನಿರೀಕ್ಷೆ ಇರದಿರೋ ಅಂಥ ಸಂಬಂಧಗಳಲ್ಲಿ ಒಂದಾದ ಸಂಬಂಧ ಅಂದರೆ ಅಣ್ಣ ತಂಗಿ ಸಂಬಂಧ. ಅವರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನನ್ನಿಂದ ಅವರು ಕೂಡ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಬ್ಬದ ದಿವಸ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಣ್ಣನೂ ಅಲ್ಲಿಗೆ ಬಂದಿದ್ದರು. ನಾನು ರೀಚ್ ಆಗೋಷ್ಟೊತ್ತಿಗೆ ಅವರು ಕೂಡ ಬಂದಿದ್ದರು. ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡು ಸ್ವೀಟ್ ತಿನ್ನಿಸಿ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅಮ್ಮ ಹೇಳಿದ್ರು ಎಲ್ಲಾದರೂ ಈಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ನಾನು ಆಯಿತು, ನಾನು ಅಣ್ಣ ಇಬ್ಬರು ಫ್ರೀ ಇದ್ದಿದ್ದರಿಂದ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ವಿ. ಅವರಿಗೆ ಈ ಗಿಫ್ಟ್ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿರೋ ಒಂದು ಪರ್ಫ್ಯೂಮ್ನ ನಾನು ಗಿಫ್ಟ್ ಮಾಡಿದ್ದೆ. ಅವ್ರಿಗೆ ಅದು ಇಷ್ಟ ಆಯಿತು. ಅದಾದ ನಂತರ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ನಮ್ಮ ಅಮ್ಮನ ಮನೆ. ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲೇ ಎಲ್ಲ ಹುಟ್ಟಿ ಬೆಳೆದಿದ್ದು. ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಅಮ್ಮನೂ ಕೂಡ ರೆಡಿ ಆದರು. ನಾವು ಬರ್ತೀವಿ ಅಂದ ತಕ್ಷಣ ಅವರು 5 ಮಿನಿಟ್ಸಲ್ಲೇ ರೆಡಿ ಆದರು. ಅಮ್ಮಂದು ಏನಿದ್ರು ಇನ್ಸ್ಟೆಂಟ್ ಪ್ಲ್ಯಾನ್, ಹೋಗೋಣ ಬರೋಣ ಅಂತ ಹೇಳಿ. ಅಲ್ಲಿಂದ ನಾವು ನಾಯಂಡಹಳ್ಳಿಗೆ ಹೋದ್ವಿ. ಅಲ್ಲಿಂದ ಬಿಡದಿ ಬಸ್ ಹತ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಬೇಕಾಗಿದ್ದಂಥ ಲೊಕೇಶನ್ಗೆ ಬಿಡದಿಗೆ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗಿತ್ತು. ಸೊ ರೋಡಲ್ಲೇ ಆನ್ ದ ವೇ ಮಾತಾಡ್ಕೊಳ್ತಾ ಹೋಗ್ತಾಯಿದ್ವಿ. ಹಬ್ಬದ ನೆಕ್ಸ್ಟ್ ಡೇ ಆದಿದ್ದರಿಂದ ಜನ ಯಾರೂ ಅಷ್ಟು ಇರಲಿಲ್ಲ. ಬಸ್ ಕೂಡ ರಶ್ ಕೂಡ ಕಡಿಮೆ ಇತ್ತು. ಆರಾಮಾಗಿ ಕೂತ್ಕೊಳ್ತಾ ಮಾತಾಡ್ತಾ ಹೊರಟ್ವಿ. ನಮ್ಮಮ್ಮ ಹೇಗೆ ಅಂದರೆ, ನಾವು ಯಾವಾಗಾದರೂ ಫ್ರೀ ಇದ್ದರೆ ಅವರಿಗೆ ತುಂಬ ಖುಷಿಯಾಗುತ್ತೆ. ಮಕ್ಕಳ ಜೊತೆ ಹೋಗಬೇಕು, ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗಬೇಕು, ಮಕ್ಕಳ ಜೊತೆ ಹೋಗಬೇಕು ಅನ್ನೋದೇ ಅವ್ರಿಗೆ ಖುಷಿ. ಅದಾದ ನಂತರ ನಾವು ಅಲ್ಲೊಂದು ಸ್ಟಾಪಲ್ಲಿ ಇಳ್ಕೊಂಡ್ವಿ. ಬಿಡದಿ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿ ನಮ್ಮಮ್ಮ ಆಟೋ ವಿಚಾರಿಸ್ತಾಯಿದ್ರು. ಸೊ ಒಂದೇ ಆಟೋದಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳಿ ವಿಚಾರಿಸ್ತಾಯಿದ್ರು. ಸ್ಯಾಟರ್ಡೇ ಅದರಿಂದ ತುಂಬ ಮಕ್ಕಳಿದ್ರು. ಸೊ ಪರ್ ಹೆಡ್ ಅಂತ ಹೇಳಿ ಬರುತ್ತಲ್ಲ, ಆ ಥರ ಆಟೋದಲ್ಲೇ ನಾವು ಹೋದ್ವಿ. ಸ್ವಲ್ಪ ಜಾಗ ಕಂಜೆಸ್ಟೆಡ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿತ್ತು. ತುಂಬ ರಶ್ ಇದ್ದರು. ಮಕ್ಕಳಿಗೆಲ್ಲ ಸ್ಯಾಟರ್ಡೇ ಆಫ್ಟರ್ನೂನೇ ಬಿಡೋದ್ರಿಂದ ಮಕ್ಕಳೆಲ್ಲ ಇದ್ದರು ಅಲ್ಲಿ ಆಟೋದಲ್ಲೂ ಕೂಡ. ಸೊ ನಮ್ಮಮ್ಮ ನಾನು ಮಗನ್ನ ನೋಡ್ಕೊಂಡು ನಗ್ತಾಯಿದ್ರು. ಅವನಿಗೆ ಅದೆಲ್ಲ ಹೊಸದಲ್ವ, ಸೊ ಅವ್ರು ಅದನ್ನು ನೋಡಿಕೊಂಡು ನಗ್ತಾಯಿದ್ರು. ಅಲ್ಲಿಂದ ಇಳಿದು ನಾವು ಹೋಗಿದಂಥ ಲೊಕೇಶನ್ ಬಂದು ದೊಂಬರ ದೊಡ್ಡಿ. ಅಲ್ಲಿ ಇಳಿದ್ಬಿಟ್ಟು ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಹಾಗೆ ಒಂದು ಸ್ವಲ್ಪ ಏನಾದರೂ ಬೇಕಿದ್ರೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಹಾಗೆ ಒಂದು ಸ್ವಲ್ಪ ಲೈಟಾಗಿ ಟೀ ಕುಡಿದ್ವಿ. ಚೆನ್ನಾಗಿರೋ ಟೀನ ಕುಡಿದು ಮುಗಿಸಿ ನೆಕ್ಸ್ಟ್ ಲೊಕೇಶನ್ಗೆ ನಾವು ಆಟೋನ ಸರ್ಚ್ ಮಾಡ್ತಾಯಿದ್ವಿ. ಆಟೋ ಕೂಡ ಬಂತು. ಸೊ ನಾವು 4 ಮೆಂಬರ್ಸ್ ಅಷ್ಟೇ ಹೋಗಿದ್ದರಿಂದ ಆಟೋನೂ ಬಂತು. ಮತ್ತು ಇನ್ನೊಬ್ಬರು ಕೂಡ ಪ್ಯಾಸೆಂಜರ್ ಅದರೊಳಗೆ ಹತ್ಕೊಂಡು. ಸೊ ನಾನು ಆಟೋ ಹುಡುಕ್ತಾ ಇರೋ ಥರ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ದೆ. ಅದೇ ಆಟೋದೊಳಗೆ ನಾವು ಕೂತ್ಕೊಂಡಿದ್ದು. ಮುಂದೆ ನಾವು ಸಾಗಿದಂಥ ಕೊನೆಯ ಡೆಸ್ಟಿನೇಷನ್ ಬಂದು ಕೊಟ್ಕಾಳು ಮಾರಮ್ಮ. ರಾಮನಗರ ಜಿಲ್ಲೆಯಲ್ಲಿ ಬರುವಂಥ ಈ ಕೊಟ್ಕಾಳು ಮಾರಮ್ಮ ಟೆಂಪಲ್ ತುಂಬ ಶಕ್ತಿಯುತವಾದ ದೇವರು. ನಾವು ನಂಬಿದ್ರೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳೋದಕ್ಕೆ ಈ ದೇವರು ಕೂಡ ಒಂದು. ಇವರು ನಮ್ಮಮ್ಮ ತುಂಬ ಶ್ರಮಜೀವಿ. ನಮ್ಮನ್ನು ಸಾಕೋಕ್ಕೆ ಬೆಳೆಸೋಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಅಂತ ಅವರೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಮಕ್ಕಳು ಫ್ಯಾಮಿಲಿ ಅಂತಲೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರಿಗೆ ಯಾವಾಗಲೂ ಮಕ್ಕಳದೇ ಚಿಂತೆ, ಅವರಿಗೆ ಫ್ಯಾಮಿಲಿದೇ ಚಿಂತೆ. ಸೊ ಹಾಗೆ ಮುಂದೆ ಸಾಕ್ತಾ ಹೂವು ತೊಗೋಬೇಕಾಗಿತ್ತು. ಅಲ್ಲೇ ಹತ್ತಿರದಲ್ಲಿದ್ದಂಥ ಶಾಪಲ್ಲಿ ಹೂವು ತೊಗೊಂಡ್ವಿ. ಮುಂದೆ ಹೋದ್ವಿ. ಆ ಟೆಂಪಲ್ ಒಳಗೆ ಹೋಗೋಕ್ಕೆ ಮುಂಚೆನೇ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ. ಬಟ್ ಆ ಟೆಂಪಲ್ ನೋಡಿದ ತಕ್ಷಣ, ದೇವ್ರನ್ನ ನೋಡಿದ ತಕ್ಷಣ ಹಾಗೆ ಕೂಡ ವೀಡಿಯೋ ಬೇಡ, ಫೋಟೋ ಬೇಡ, ಫಸ್ಟು ಒಳಗೆ ಹೋಗೋಣ, ಅಷ್ಟು ಪಾಸಿಟಿವಿಟಿ. ಇಲ್ಲೂ ನಮ್ಮಮ್ಮಂಗೆ ಗೊತ್ತಿರೋರಿದ್ದಾರೆ. ಇಲ್ಲೂ ಕೂಡ ಜಾತ್ರೆ ಆಗುತ್ತೆ. ತುಂಬ ದೊಡ್ಡ ಮಟ್ಟಿಗೆ ಜನ ಸೇರ್ತಾರೆ. ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ. ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಪಾಸಿಟಿವಿಟಿ ಇರೋ ಈ ದೇವ್ರ ಹತ್ರ ನಮಗೇನು ಬೇಡಿಕೆ ಇದೆಯೋ ಅದನ್ನು ಬೇಡ್ಕೊಳ್ತಾ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾ ಧ್ಯಾನ ಮಾಡ್ತಾಯಿದ್ರು ನಮ್ಮಮ್ಮ. ನಾವು ಒಳ್ಳೇದು ಮಾಡಿದರೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ. ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಕಷ್ಟಗಳನ್ನ ಪರೀಕ್ಷಿಸ್ಬೋದು, ಆದರೆ ಕೊನೆ ಟೈಮ್ವರೆಗೂ ದೇವ್ರ ಕೈ ಹಿಡಿತಾರೆ. ನಮ್ಮ ಮನೇಲಿ ಎಲ್ಲರಿಗೂ ದೇವ್ರ ಭಕ್ತಿ ತುಂಬಾ ಇದೆ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ತಾ ಮಾತಾಡ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ವಿ. ಈ ಪ್ಲೇಸಿಗೆ ಬರೋಕ್ಕೆ ಕಾರ್ ಕೂಡ ಮಾಡ್ಕೊಂಡು ಬರ್ಬೋದು, ಬಟ್ ನಾವು ಆಟೋದಲ್ಲೇ ಬಂದ್ವಿ. ಬಸ್ ಮತ್ತು ಆಟೋದಲ್ಲಿ ಬಂದ್ವಿ. ತುಂಬ ಖುಷಿಯಾಗುತ್ತೆ. ನಾವು ಒಳ್ಳೇದು ಮಾಡಿದರೆ ಯಾವತ್ತೂ ದೇವ್ರು ನಮ್ಗೆ ಒಳ್ಳೇದೇ ಮಾಡುತ್ತೆ ಅಲ್ವಾ. ಸೊ ನಾವೊಬ್ಬರಿಗೆ ಒಳ್ಳೇದು ಬಯಸಬೇಕು, ದೇವರು ಕೂಡ ನಮ್ಮನ್ನು ಕೈ ಹಿಡಿಯುತ್ತೆ. ಸ್ವಲ್ಪ ಪರೀಕ್ಷಿಸ್ಬೋದು, ಆದರೆ ಕೊನೆಗೆ ನಮ್ಮನ್ನು ಕೈ ಹಿಡಿತಾರೆ. ಅಲ್ಲೆಲ್ಲ ನಾನು ಸುತ್ತಮುತ್ತ ನೋಡ್ತಾಯಿದ್ದೆ ಸುಮ್ಮನೆ ಹೇಗಿದೆ ಲೊಕೇಶನ್ ಅಂತ ಹೇಳಿ. ಸೊ ಒಳಗೆ ಬಂದು ದೇವ್ರ ಪ್ರಸಾದನೆಲ್ಲ ತೊಗೊಂಡು ಕುಂಕುಮನೆಲ್ಲ ಇಟ್ಕೊಂಡು ಆಯಿತು, ಮುಗೀತಾಯಿತು. ಪೂಜೆ ಎಲ್ಲ ಮುಗಿಸಿದಾಯಿತು. ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕೊನೆಯದಾಗಿ ಕರ್ಪೂರದ ಆರತಿನ ಮುಗಿಸ್ಬಿಟ್ಟು ನಾವು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲೇ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಕರ್ಪೂರದ ಆರತಿ ಮುಗಿಸೋ ಮುಂಚೆ ತೊಗೊಂಡಿದ್ದಂಥ ವೀಡಿಯೋ ಕೂತ್ಕೊಂಡಿದ್ವಿ. ತಣ್ಣಗೆ ಗಾಳಿ ಬರ್ತಾಯಿತ್ತು. ಲೊಕೇಶನ್ ಕೂಡ ಪಾಸಿಟಿವಿಟಿ ಇತ್ತು. ಸೊ ಇನ್ನೇನು ಬೇಕು, ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅದಾದ ನಂತರ ನಾವು ಬಿಡದಿ ಅಥವಾ ದೊಂಬರದೊಡ್ಡಿ ಅನ್ನೋ ಲೊಕೇಶನ್ಗೆ ಆಟೋದಲ್ಲೇ ಹೋಗಬೇಕಾಗಿತ್ತು. ವೆಯ್ಟ್ ಮಾಡ್ತಾಯಿದ್ವಿ. ಅಮ್ಮ ನೋಡಿ ಎಲ್ಲ ರೆಡಿ ಆಯಿತು, ಹೋಗೋಣವಾ, ಆಯಿತಾ, ಇನ್ನೂ ಶೂಟ್ ಮಾಡ್ತಾಯಿದ್ಯಾ ಅಂತ ಕೇಳ್ತಾಯಿದ್ರು. ಸೊ ಈ ಒಂದು ಲೊಕೇಶನಲ್ಲಿ ನಾವು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಟೋ ಬರೋವರೆಗೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬ್ರೇಕ್ ಅಂತ ತೊಗೊಂಡಿದ್ವಿ. ಅಲ್ಲಿ ಒಂದು ಚಿಕ್ಕ ಶಾಪ್ ಇತ್ತು.
ಅಲ್ಲೇ ಒಂದು ಶಾಪಲ್ಲಿ ತಿಂದ್ಕೊಂಡು ಆಮೇಲೆ ಪಕ್ಕದಲ್ಲಿ ಏನಿದೆ ಅಂತ ನೋಡೋಕೆ ಹೋದೆ. ಬೆಟ್ಟ ಇತ್ತು, ತುಂಬ ಚೆನ್ನಾಗಿತ್ತು ಲೊಕೇಶನ್ನು. ಸೊ ಅಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಅಂತ ಹೋದೆ. ನೆಮ್ಮದಿಯ ಜೀವನಕ್ಕೆ ಹಳ್ಳಿ ಚೆಂದ, ಅದರ ಬದುಕು ನಡ್ಸೋಕ್ಕೆ ಸಿಟಿ ಲೈಫೇ ಬೇಕು. ನಮಗಿರೋಂಥ ಖರ್ಚು ವೆಚ್ಚಗಳಲ್ಲಿ ನಾವು ಸಿಟಿ ಲೈಫ್ನಲ್ಲೇ ಇರಬೇಕಾಗತ್ತೆ. ನಾವು ನಮ್ಮ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಕೊನೆಯದಾಗಿ ನಾವು ಹಳ್ಳಿ ಜೀವನದಲ್ಲಿ ಹೋಗ್ಬೋದು ಅಂತ ಅನ್ಕೊಬೋದು. ಬಟ್ ಹಳ್ಳಿಯವರು ಸಿಟಿಗೆ ಬರ್ತಾರೆ, ಸಿಟಿಲಿರೋರು ಹಳ್ಳಿಗೆ ಹೋಗ್ತಾರೆ. ಇದು ನಾರ್ಮಲ್ ಅಲ್ವಾ? ಸೊ ಅದಾದ ನಂತರ ಆಟೋ ಬಂತು. ಅವರು ಕೂಡ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ರು. ಬಟ್ ನಾವು ಬ್ಯಾಂಗ್ಳೂರ್ಗೆ ಹೋಗೋದು ಬೇಡ ಆಟೋದಲ್ಲಿ, ಬಿಕಾಸ್ ತುಂಬಾ ಮಳೆ ಬರ್ತಾಯಿತ್ತು. ನಾನು ಮತ್ತು ನಮ್ಮ ಅಣ್ಣ ಆ ಕಡೆ ಈ ಕಡೆ ಕುತ್ಕೊಂಡು ಫುಲ್ ಎಲ್ಲ ಒದ್ದೆ ಆಗ್ತಾಯಿದ್ವಿ. ನನ್ನ ಮಗ ನಮ್ಮಮ್ಮ ಮಧ್ಯದಲ್ಲಿ ಕುತ್ಕೊಂಡಿದ್ರು, ಸೇಫ್ ಆಗಿದ್ದರು. ಬಟ್ ಅವರು ಕೂಡ ಹೇಳಿದರು ನಾವು ನಿಮ್ಮನ್ನು ಬೆಂಗಳೂರವ್ರಿಗೆ ಬಿಡ್ತೀವಿ ಅಂತ ಹೇಳಿ. ಬಟ್ ನಮ್ಗೆ ಅಷ್ಟೊಂದು ಸೇಫ್ ಇರೋದಿಲ್ಲ, ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಮಳೆ ಬರ್ತಾಯಿತ್ತು, ವೆದರ್ ಕೂಡ ಚೆನ್ನಾಗಿತ್ತು. ನನ್ನ ಮಗ ಹೇಳ್ದ, ಅಮ್ಮ ನಾವು ಬೆಂಗಳೂರಲ್ಲಿದ್ದೀವಿ, ನಮ್ಮ ಬೆಂಗಳೂರಲ್ಲಿ ಯಾಕೆ ಇಷ್ಟೊಂದು ಟ್ರೀಸ್ ಇಲ್ಲ, ಯಾಕೆ ಅಷ್ಟೊಂದು ಮನೆಗಳಿದೆ ಅಂತ. ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲಿರ್ತೀವೋ ಅಲ್ಲಿ ನಾವು ಸೆಟಲ್ ಆಗಲೇಬೇಕು. ಅದಾದ ನಂತರ ಬಸ್ ಸ್ಟ್ಯಾಂಡಿಗೆ ಅವರು ಡ್ರಾಪ್ ಕೊಟ್ಟರು. ಬಸ್ ಹತ್ಕೊಂಡು ನಾವು ಬೆಂಗಳೂರಿಗೆ ಬಂದಿದ್ದೆ ಅಷ್ಟೇ. ಆರಾಮಾಗಿತ್ತು, ಬಸ್ಸಲ್ಲೂ ಕೂಡ ಚೆನ್ನಾಗಿತ್ತು, ವೆದರ್ ಕೂಡ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊಳ್ತೀವಿ, ಆರಾಮಾಗಿ ಟ್ರಾವೆಲ್ ಮಾಡಿಕೊಂಡು ಹೋಗ್ತಾ ಸ್ವಲ್ಪ ವೀಡಿಯೋ, ಬರ್ತಾ ಸ್ವಲ್ಪ ವೀಡಿಯೋನ ತೊಗೊಂಡು ಮನೆ ಹತ್ರನೇ ಬಂದು ನಾವು ಮಸಾಲೆ ದೋಸೆ ಮತ್ತು ಟೀನ ಮುಗಿಸಿ ಮನೆಗೆ ಬಂದೆ. ಸೊ ನೈಟ್ಗೆ ಡಿನ್ನರ್ಗೆ ನಾನು ಚಪಾತಿ, ಅನ್ನ, ಟೊಮೆಟೊ ಗೊಜ್ಜು ಮಾಡಿ ಮುಗಿಸಿ ಎಲ್ಲ ಕ್ಲೀನ್ ಮಾಡಿದೆ. ಇದು ನನ್ನ ಹೊಸ ಪ್ರಯತ್ನ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಅ ನೈಸ್ ಡೇ.